ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ವಾರ್ ಆಫ್ ಫ್ಯಾಕ್ಷನ್ ನೋ ಆಕ್ಷನ್. ಬಣ ರಾಜಕಾರಣದ ಕದನದ ಕಾರಣಕ್ಕೆ ದೊಡ್ಡ ದೊಡ್ಡ ಕುರ್ಚಿಗಳ ತೀರ್ಮಾನ ವಿಳಂಬ ಆಗಿದ್ದಾಯಿತು. ಈಗ ಮತ್ತೊಂದು ಕುರ್ಚಿಯ ತೀರ್ಮಾನಕ್ಕೂ ಅದೇ ವಿಳಂಬ ಧೋರಣೆ ಆಗಿದೆ ಕಾರಣ. ಯಾವುದದು ಮತ್ತೊಂದು ಕುರ್ಚಿಯ ಕದನ ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1 ನಲ್ಲಿ. ಇನ್ನ ಎರಡನೇ ಸ್ಟೋರಿ ಏನು ಅಂತಂದ್ರೆ ಅದೇ ರಾಗ ಅದೇ ಹಾಡು ಬೇರೆ ಕುರ್ಚಿ. ಈಗ ಮತ್ತೆ ಶಾಸಕರ ಸಹಿ ಸಂಗ್ರಹ, ಮತ್ತೆ ದಿಲ್ಲಿ ಟೂರ್, ಮತ್ತೆ ಹೈಕಮಾಂಡ್ ನಾಯಕರ ಮನೆ ಸುತ್ತೋ ಲೆಕ್ಕಾಚಾರ. ಆದರೆ ಈ ಬಾರಿ ಸಿಎಂ ಕುರ್ಚಿ ಬದಲಾವಣೆಗಲ್ಲ, ಮಂತ್ರಿ ಸ್ಥಾನಕ್ಕಂತೂ ಅಲ್ವೇ ಅಲ್ಲ. ಮತ್ಯಾಕೆ ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಮೊದಲ ಸ್ಟೋರಿ. ಕಳೆದ 3 ವರ್ಷ ಸಿಎಂ ಕುರ್ಚಿಯ ಕಿತ್ತಾಟ ಆಯಿತು. ಅದಾದ ಮೇಲೆ ಮಂತ್ರಿ ಸ್ಥಾನಕ್ಕಾಗಿ ಮಹಾ ಹೋರಾಟ ನೋಡಿದ್ದೂ ಆಯಿತು. ಅದರ ಬೆನ್ನಿಗೆ ಎಂದಿನಂತೆ ಖಾತೆ ಕ್ಯಾತೆ ಕಂಡಿದ್ದೂ ಆಯಿತು. ಇಲ್ಲಿಗೆ ಮುಗೀತೆ ಕೇಳಿದ್ರೆ ಎಲ್ಲಾದರೂ ಉಂಟೆ ಅಂತ ಮತ್ತೊಂದು ಕುರ್ಚಿ ಕದನದ ಕತೆ ತಂದಿದ್ದಾರೆ ಗೋವಿಂದಣ್ಣ. ಮತ್ತೆ ಕುರ್ಚಿ ಕಿತ್ತಾಟನ? ಯಾವ ಕುರ್ಚಿ, ಯಾರ ಕದನ ನೋಡೋಣ ಒಳನೋಟದಲ್ಲಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಕ್ಕೆ 2 ತಿಂಗಳು ಬೇಕಾಯ್ತು. ಆಮೇಲೆ ಅವ್ರಿಗೆ ಖಾತೆ ಕೊಡಕ್ಕೆ ಮತ್ತೆ 10 ದಿನ ಬೇಕಾಯ್ತು. ಈಗ ಅಧಿವೇಶನ ಶುರುವಾಗಿ 10 ದಿನ ಆದ್ರೂ ಇನ್ನು ಚೀಫ್ ವಿಪ್ ಮಾಡಕ್ ಆಗಿಲ್ಲ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ. ಆ ಪೋಸ್ಟಿಗೂ ಎಷ್ಟು ಲಾಬಿ, ಪ್ರೆಷರು, ಕುಕ್ಕರ್ ರಂಗಾಗಿದೆ ಅಂತ. ಆ ಕಡೆ ವಿಧಾನಸಭೆಯಲ್ಲಿ ಹಿಂದೆ ಆಗಿದ್ದವರೇ ಸದ್ಯ ಚೀಫ್ ವಿಪ್ ಕೆಲಸ ನೋಡ್ಕೊತಾ ಇದ್ದಾರೆ. ಆದ್ರೆ ಈ ಕಡೆ ಆಯ್ತಲ್ಲ, ಅದು ಭಾರಿ ಮಜಾ ಇದೆ. ಈ ಕಡೆ ಚೀಫ್ ವಿಪ್ ಕೆಲಸನ ಈಗ ಯಾರು ಮಾಡ್ತಿದ್ದಾರೆ ಗೊತ್ತಾ ನಿಂಗೆ ಅಂತ ಮತ್ತೆ ನಮಗೆ ಪ್ರಶ್ನೆ ಎಸಿತಾ ಎಂಟ್ರಿ ಕೊಟ್ಟರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನದು ಆ ಕಡೆ ಈ ಕಡೆ ಅನ್ಕೊಂಡು ಅದ್ಯಾವ ಕಡೆ, ಯಾರ ಕಡೆ? ಈಗ ಚೀಫ್ ವಿಪ್ ಮಾಡಕ್ಕೆ ಯಾರು ತಡೆ ಅಂತ ಕೇಳಿದ್ದೆ ತಡ ಬಾಯ್ ಬಿಟ್ರು ನೋಡಿ. ಚೀಫ್ ವಿಪ್ ಪೋಸ್ಟ್ ಖಾಲಿ ಉಳಿಯೋದಕ್ಕೆ ಕಾರಣವಾದ ಅಡೆತಡೆಯ ಸುದ್ದಿ. ವಿಷಯ ಏನಪ್ಪಾ ಅಂದ್ರೆ ಅಧಿವೇಶನ ಶುರು ಆಗಿದ್ದು ಆಯ್ತು. ಪರಿಷತ್ನಲ್ಲಿ ಗವರ್ಮೆಂಟ್ ಚೀಫ್ ವಿಪ್ ಆಗಿದ್ದ ಸಲೀಂ ಅಹಮದ್ ಅವರು ಸಭಾಪತಿ ಆಗಿದ್ದು ಆಯ್ತು. ಇಷ್ಟಾದ್ಮೇಲೆ ಚೀಫ್ ವಿಪ್ ಪೋಸ್ಟ್ ಖಾಲಿ ಆಗಿದ್ದು ಆಯ್ತು. ಅತ್ತ ವಿಧಾನಸಭೆಯಲ್ಲಿ ಸದ್ಯ ಈ ಹಿಂದೆ ಸರ್ಕಾರದ ಚೀಫ್ ವಿಪ್ ಆಗಿದ್ದ ಅಶೋಕ್ ಪಟ್ಟಣ್ ಅವರೇ ಆ ಜವಾಬ್ದಾರಿ ನೋಡ್ಕೋತಿದ್ದಾರೆ. ಇತ್ತ ಸಲೀಂ ಅಹಮದ್ ಅವರು ಪರಿಷತ್ ಸಭಾಪತಿ ಆದ್ಮೇಲೆ ಖಾಲಿ ಇರೋ ಚೀಫ್ ವಿಪ್ ಕೆಲಸವನ್ನ ಯಾರು ಮಾಡ್ತಿದ್ದಾರೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರೇ ಎಂಎಲ್ಸಿಗಳಿಗೆಲ್ಲ ಡೈರೆಕ್ಷನ್ ಕೊಡ್ತಾ ಚೀಫ್ ವಿಪ್ ಜವಾಬ್ದಾರಿಯನ್ನು ಸದ್ಯ ನಿರ್ವಹಣೆ ಮಾಡ್ತಿದ್ದಾರೆ ಅನ್ನೋದು ಪರಿಷತ್ತಿನ ಮೊಗಸಾಲೆ ಮೂಲಗಳ ಇನ್ಫಾರ್ಮೇಶನ್. ಆದ್ರೆ ಈಗ ಅದೇ ಪರಿಷತ್ತಿನ ಮೂಲಗಳು ಹೇಳ್ತಿರೋದೇನಪ್ಪಾ ಅಂದ್ರೆ ಅಧಿವೇಶನ ಶುರುವಾಗಿ 10 ದಿನ ಆದ್ರೂ ಕೂಡ ಖಾಲಿ ಇರೋ ಚೀಫ್ ವಿಪ್ ಪೋಸ್ಟಿಗೆ ಇನ್ನು ನೇಮಕ ಮಾಡೋಕಾಗಿಲ್ವಲ್ಲ, ಅದ್ಯಾಕಾಗಿಲ್ಲ ಅಂತ ಅಂದ್ರೆ ಅದೇ ಮೂಲಗಳ ಇನ್ಫಾರ್ಮೇಶನ್ನಿನ ಪ್ರಕಾರ ಚೀಫ್ ವಿಪ್ ಪೋಸ್ಟ್ಗೆ ಯಾರನ್ನ ನೇಮಕ ಮಾಡಬೇಕು ಅಂತ ಸಿಎಂ ಅಂದ್ಕೊಂಡಿದ್ದಾರೋ ಅವ್ರನ್ನ ನೇಮಕ ಮಾಡಿದ್ರೆ ಉಳಿದವರು ಸುಮ್ಮನಿರಲ್ವಂತೆ. ಹಂಗಾದ್ರೆ ಸಿಎಂ ಮನ್ಸಲ್ಲಿ ಯಾರಿದಾರಪ್ಪ ಅಂದ್ರೆ ಮಂಜುನಾಥ್ ಭಂಡಾರಿ ಅವರು ಚೀಫ್ ವಿಪ್ ಸೀಟಿಗೆ ಸಿಎಂ ಲಿಸ್ಟ್ ಅಲ್ಲಿದ್ದಾರೆ ಅಂತಿವೆ ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳು. ಆದ್ರೆ ಇತ್ತ ಸರ್ಕಾರಿ ನಿವಾಸ ಕಾವೇರಿಯ ಕಾರಿಡಾರ್ನ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವ್ರ ಲಿಸ್ಟ್ ಅಲ್ಲಿ ನಾಗರಾಜ್ ಯಾದವ್ ಅಥವಾ ಐವನ್ ಡಿಸೋಜಾಗೆ ಚೀಫ್ ವಿಪ್ ಸ್ಥಾನಕ್ಕೆ ಅವಕಾಶ ಕೊಡಿಸಬೇಕು ಅಂತ ಇದೆಯಂತೆ. ಇವರಷ್ಟೇ ಅಲ್ಲದೆ ಅತ್ತ ವಸಂತ್ ಕುಮಾರ್, ಎಸ್ ರವಿ ಸೇರಿದಂತೆ ಇನ್ನೂ ಹಲವರ ಹೆಸರು ಚರ್ಚೆಯಲ್ಲಿದೆ ಅನ್ನೋದು ಪರಿಷತ್ನ ಮೊಗಸಾಲೆ ಮೂಲಗಳ ಮಾಹಿತಿ. ಈ ಪೈಕಿ ನಾಗರಾಜ್ ಯಾದವ್ ಹಾಗೂ ಐವನ್ ಡಿಸೋಜಾ ಚೀಫ್ ವಿಪ್ ಸ್ಥಾನಕ್ಕಾಗಿ ಭಾರಿ ಲಾಬಿ ನಡೆಸಿದ್ದಾರೆ. ಈ ಮೊದಲು ಉಪಸಭಾಪತಿ ಸ್ಥಾನ ಕೇಳಿದ್ದ ನಾಗರಾಜ್ ಯಾದವ್ ಅದ್ಯಾವಾಗ ಉಮಾಶ್ರೀ ಅವರನ್ನ ಉಪಸಭಾಪತಿ ಅಂತ ಘೋಷಣೆ ಮಾಡಿದ್ರು ಆಗ ಡೈರೆಕ್ಟ್ ಆಗಿ ಉಮಾಶ್ರೀ ಅವರ ಬಳಿಯೇ ಇದೇನು ನಮ್ ಸೀಟಿಗೆ ಬಂದು ಕೂತ್ರಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ಉಮಾಶ್ರೀ ಹೈಕಮಾಂಡ್ನವರೇ ಎಐಸಿಸಿ ಲೆಟರ್ ಅಲ್ಲಿ ಕಳಿಸಿದಾಗ ನಾನೇನ್ ಮಾಡ್ಲಿ ಅಂತ ಕೇಳಿದ್ದಾರೆ. ಇದರಿಂದ ಸಿಟ್ಟು ಮಾಡಿಕೊಂಡ ನಾಗರಾಜ್ ಯಾದವ್ ಉಪಸಭಾಪತಿ ಎಲೆಕ್ಷನ್ಗೆ ಆಬ್ಸೆಂಟ್ ಆಗಿದ್ರು. ನಂಗೆ ಸಿಟ್ಟು ಬಂದಿದೆ ಅನ್ನೋ ಮೆಸೇಜ್ ಅನ್ನ ಪಕ್ಷದ ಲೀಡರ್ಸ್ಗೆ ಪಾಸ್ ಮಾಡಿದ್ರು. ಈಗೇನಾದ್ರೂ ಚೀಫ್ ವಿಪ್ ಪೋಸ್ಟು ಕೂಡ ಕೊಡದೆ ಹೋದ್ರೆ
ಪರಿಷತ್ನಲ್ಲಿ ಪಕ್ಷದಿಂದಲೇ ಡಿಸ್ಟೆನ್ಸ್ ಮಾಡೋ ಮಟ್ಟಿಗೆ ತಟಸ್ಥವಾಗೋಕ್ಕೂ ನಾಗರಾಜ್ ಯಾದವ್ ರೆಡಿಯಾಗಿದ್ದಾರೆ ಅನ್ನೋದು ಪರಿಷತ್ನ ಮೊಗಸಾಲೆ ಮೂಲಗಳ ಇನ್ಫಾರ್ಮೇಶನ್. ಇಂತಹ ಒತ್ತಡದ ಕಾರಣಕ್ಕೆ ಸಿಎಂ ಸದ್ಯ ಈ ಪೋಸ್ಟ್ಗೆ ಯಾರನ್ನೂ ನೇಮಕ ಮಾಡೋದು ಬೇಡ ಅಂತ ವಿಳಂಬ ತಂತ್ರ ಅನುಸರಿಸ್ತಾ ಇದ್ದಾರೆ ಅನ್ನೋದು ಕೂಡ ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.